ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಮುಲು ವಿರುದ್ಧವಾಗಿ ಈಗ ಕೇಸ್ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಹಾಕಲಾಗಿದೆ. ಇನ್ನು ಪೋಕ್ಸೋ ಕೇಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹೆಸರು ವಿವರವನ್ನ ಬಹಿರಂಗಪಡಿಸಿದ ಎಫ್ಐಆರ್ ನಲ್ಲಿ ಪೋಕ್ಸೋ ಕೇಸ್ ಸಂತ್ರಸ್ತೆ ಹೆಸರು ವಿವರ ಬಹಿರಂಗವನ್ನ ಪಡಿಸಿದ್ದಾರೆ. ಇನ್ನು ಜನವರಿ 17ರಂದು ಬಳ್ಳಾರಿಯಲ್ಲಿ ನಡೆದಂತಹ ಈ ಬಿಜೆಪಿ ಬಳ್ಳಾರಿ ಗಾಂಜಾ ಡ್ರಗ್ಸ್ ಸಂಬಂಧಪಟ್ಟಂತೆ ಡ್ರಗ್ಸ್ ಸೇವಿಗೆ ವಿದ್ಯಾರ್ಥಿನಿ ಮೇಲೆ ಇದೀಗ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಡಲಾಗ್ತಾ ಇದೆ. ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಮುಲು ವಿರುದ್ಧ ಇದೀಗ ಕೇಸನ್ನ ಹಾಕಲಾಗಿದೆ. ಪೋಕ್ಸೋ ಕೇಸ್ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹೆಸರು ವಿವರವನ್ನ ಬಹಿರಂಗಪಡಿಸಿದ್ದಕ್ಕೆ ಎಫ್ಐಆರ್ ಹಾಕಲಾಗಿದೆ. ಜನವರಿ 17ರಂದು ಬಳ್ಳಾರಿಯಲ್ಲಿ ನಡೆದಿದ್ದಂತಹ ಈ ಬಿಜೆಪಿ ಪ್ರತಿಭಟನಾ ಸಮಾವೇಶದಲ್ಲಿ ಸಂತ್ರಸ್ತೆ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ ಶ್ರೀರಾಮುಲು. ಬಳ್ಳಾರಿ ಗಾಂಜಾ ಡ್ರಗ್ಸ್ ಹಬ್ ಆಗಿದೆ ಅಂತ ಹೇಳಿ ಈ ವಿವರವನ್ನು ಕೂಡ ಬಹಿರಂಗಪಡಿಸಿದರು. ಡ್ರಗ್ ಸೇವಿಸಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ರಾಮುಲು ವಿರುದ್ಧ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸನ್ನು ಹಾಕಲಾಗಿತ್ತು. ಆದರೆ ರಾಮುಲು ಅವರು ಮಾತನಾಡುವಂತಹ ಬರದಲ್ಲಿ ಸಂತ್ರಸ್ತೆ ಹೆಸರು ವಿವರ ಎಲ್ಲವನ್ನೂ ಕೂಡ ಬಹಿರಂಗಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಇದೀಗ ರಾಮುಲು ವಿರುದ್ಧ ಪೋಕ್ಸೋ ಕೇಸ್ ಸಂತ್ರಸ್ತೆ ಏನಿದ್ರು ಅವರ ಹೆಸರು ವಿವರ ಎಲ್ಲವನ್ನು ಬಹಿರಂಗಪಡಿಸಿದ್ದಾರೆ. ಸೊ ಹಾಗಾಗಿ ಎಫ್ಐಆರ್ ಆಗಿದೆ. ಯಾಕೆ ಮಾತಿನ ಬರದಲ್ಲಿ ಇದನ್ನ ಮಾತನಾಡಿದ್ರ ಅಥವಾ ಉದ್ದೇಶ ಪೂರ್ವಕವಾಗಿ ಮಾತನಾಡಿದ್ರ? ಇಂಚರ ಇದೀಗ ಏನು ಬಳ್ಳಾರಿಯ ಮಾಜಿ ಸಚಿವ ಶ್ರೀರಾಮುಲು ಅವರ ವಿರುದ್ಧ ಎಪಿಎಂಸಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಫೀಕ್ ಅವರು ನೀಡಿರ್ತಕ್ಕಂಥ ದೂರಿನ ಅನ್ವಯ ಈಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇದು ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊನ್ನೆ ಏನು ನಡೆದಂತ ಬಿಜೆಪಿಯ ಪ್ರತಿಭಟನಾ ಸಮಾವೇಶದ ವೇಳೆ ಮಾಜಿ ಸಚಿವ ಶ್ರೀರಾಮುಲು ಅವರು ಭರತ್ ರೆಡ್ಡಿ ಅವರನ್ನು ನಿಂದಿಸುವ ಬರದಲ್ಲಿ ಪೋಕ್ಸೋ ಕಾಯ್ದೆಯ ಸಂತ್ರಸ್ತೆಯ ಹೆಸರು, ಓದ್ತಕ್ಕಂಥ ಶಾಲೆ ಮತ್ತು ಅವರ ಸ್ವವಿವರವನ್ನ ಬಹಿರಂಗಗೊಳಿಸಿದ್ರು. ಅದಲ್ಲದೆ ಆರೋಪಿಗಳ ಹೆಸರನ್ನು ಕೂಡ ಸಾರ್ವಜನಿಕರು ಸಾವಿರಾರು ಜನ ಏನು ಕಲ್ತಿದ್ರು ಕಾರ್ಯಕರ್ತರು ಅವರ ಮುಂದೆನೆ ಬಹಿರಂಗಪಡಿಸಿದ್ರು. ಇದು ಪೋಕ್ಸೋ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ ಅಂತಾನೆ ಹೇಳ್ಬೋದು. ಅದನ್ನ ಮನಗಂಡಂತ ರಾಜ್ ನ್ಯೂಸ್ ನಿನ್ನೆ ಬಹಳ ವಿಸ್ತೃತವಾದಂತ ಒಂದು ವರದಿಯನ್ನ ಪ್ರಕಟಿಸಿತ್ತು. ಅದರ ಅನ್ವಯ ಈಗ ಏನು ಆ ಒಂದು ವ್ಯಾಪ್ತಿ ಎಪಿಎಂಸಿಯ ವ್ಯಾಪ್ತಿಯ ಸರ್ಕಲ್ ಇನ್ಸ್ಪೆಕ್ಟರ್ ರಫೀಕ್ ಅವರು ನೀಡಿದ ದೂರಿನ ಮೇಲೆ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ರಾಮುಲು ಅವರು ಆ ಒಂದು ಪೋಕ್ಸೋ ಸಂತ್ರಸ್ತೆ ವಿವರಗಳನ್ನು ಬಹಿರಂಗಪಡಿಸಿದ ಹಿನ್ನೆಲೆಯಲ್ಲಿ ಕಲಂ 23 ಕ್ಲಾಸ್ 1-2 ಹಾಗೂ ಪೋಕ್ಸ್ ಕಾಯ್ದೆ 2012ರ ಜೆ ಆಕ್ಟ್ ನ ಅಡಿ ಈಗ ರಾಮುಲು ಅವರ ವಿರುದ್ಧ ಎಫ್ಐಆರ್ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಯಾಕಂದ್ರೆ ಈ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯ ಕಾಯ್ದೆ ಅಡಿ ಯಾವುದೇ ರೀತಿಯ ಒಂದು ವಿವರಗಳನ್ನ ಮಾಧ್ಯಮಗಳಾಗ್ಲಿ, ರಾಜಕಾರಣಿಗಳಾಗ್ಲಿ ಅಥವಾ ಇತರ ಯಾರೇ ಆಗ್ಲಿ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಮಾಧ್ಯಮಗಳಲ್ಲಿ ವೈಯಕ್ತಿಕವಾಗಿ ಪ್ರಕಟಿಸಂಗಿಲ್ಲ. ಹಾಗಾಗಿ ರಾಮುಲು ಅವರು ಇದನ್ನ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಂಡ್ರು ಅಂತಕ್ಕಂತ ಒಂದು ಆರೋಪ ಕೇಳಿ ಬಂದಿತ್ತು. ಅದಲ್ಲದೆ ಭರತ್ ರೆಡ್ಡಿ ಅವರನ್ನ ನಿಂದಿಸತಕ್ಕಂತ ಬರದಲ್ಲಿ ಆ ವಿವರಗಳನ್ನ ಬಹಿರಂಗ ಮಾಡಿದ್ರು. ಇನ್ನೂ ಅಂತಂದ್ರೆ ಈ ಬಳ್ಳಾರಿಯಲ್ಲಿ ಗಾಂಜಾ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಮಕ್ಕಳ ಮೇಲೆ ಕೆಲಸ ಮಾಡ್ತಾ ಇದೆ ಅನ್ನತಕ್ಕಂಥದನ್ನ ಬಿಂಬಿಸ್ಲಿಕ್ಕೆ ಹೋಗಿ ಈ ಒಂದು ಅವಘಡವನ್ನ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಇದೀಗ ಅವರು ಆರೋಪಿ ಆಗಿ ಇವಾಗ ಎಫ್ಐಆರ್ ಅಲ್ಲಿ ಅವ್ರ ಮೇಲೆ ದೂರು ದಾಖಲಾಗಿದೆ. ಇದೀಗ ಮುಂದಿನ ಕಾನೂನು ಕ್ರಮ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.